ಇದರಲ್ಲಿ ರಸ್ತೆ ಹಾಳಾಗಿರೋ ಅಂಥದ್ದು ನಾವು ಒಪ್ತೀವಿ. ತುಂಬ ಕಡೆ ರಸ್ತೆ ಹಾಳಾಗಿದೆ. ಇನ್ನು ಒಂದೂವರೆ ತಿಂಗಳಲ್ಲಿ ಸಂಪೂರ್ಣ ರಸ್ತೆಗಳನ್ನ ಗುಂಡಿ ಮುಚ್ತೀವಿ. PWD ರಸ್ತೆಗಳನ್ನ ಸ್ಮಾಲ್ ಬ್ಯಾರೇಜ್ ಕಟ್ಟಿ ಅದನ್ನೇ ಸಪ್ರೇಟ್ ಒಂದು ಫಿಟ್ ಮಾಡಿ ಲಿಫ್ಟ್ ಮಾಡಿ ಫಿಲ್ಟ್ರ್ ಮಾಡಿ ಅದನ್ನು ಜಮೀನುಗಳಿಗೆ ನೀರು ಕೊಡುವಂಥ ಕೆಲಸ. ಅದು ಹೆಚ್ಚಿಗೆ ಬಂದರೆ ಮತ್ತೆ ಒಳಗೆ ಶುದ್ಧಿ ಮಾಡಿ ಮತ್ತೆ ಬಿಡೋ ಅಂಥ ಕೆಲಸ. ಈಗ ಕಳೆದ 6 ತಿಂಗಳಿಂದ ಸತತ ಮಳೆ. ಇದು ಧಾರ್ಮಿಕ ಕ್ಷೇತ್ರ. ಆಗಮಿಸುವಂಥ ಜನಸಂಖ್ಯೆನೂ ಜಾಸ್ತಿ ಆಗಿದ್ದಾರೆ. ಈ ಕಾರಣಗಳಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಹೊಸದಾಗಿ ಮನೆ ಕಟ್ಟೋಂಥದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದ್ದಾವೆ. ಇದರಲ್ಲಿ ರಸ್ತೆ ಹಾಳಾಗಿರೋ ಅಂಥದ್ದು ನಾವು ಒಪ್ತೀವಿ. ತುಂಬ ಕಡೆ ರಸ್ತೆ ಹಾಳಾಗಿದೆ. ನಾನು ಹೇಳಿದ್ದೆ ಮಳೆ ನಿಂತ ಕೂಡಲೇ ಗುಂಡಿ ಮುಚ್ಚೋ ಕೆಲಸ ಪ್ರಾರಂಭ ಮಾಡ್ತೀವಿ ಅಂಥೇಳಿ ನಿಮ್ಮ ನ್ಯೂಸ್ ಮಲೆನಾಡರಿಗೂ ಹೇಳಿದ್ದೆ, ಬೇರೆ ಯಾವ ಮಾಧ್ಯಮದಲ್ಲಿ ಕೇಳಿದ್ರು ಅವ್ರಿಗೆಲ್ಲ ಹೇಳಿದ್ದೆ. ಟೀಕೆ ಮಾಡೋಂಥವ್ರಿಗೂ ನಾನು ಉತ್ತರ ಕೊಟ್ಟಿದ್ದೆ, ಮಾಡ್ತೀವಿ, ನಿಮ್ಮ ಟೀಕೆ ಸರಿ ಇದೆ, ನಿಮ್ಮ ಟೀಕೆನ ನಾವು ಸ್ವಾಗತಿಸ್ತೀವಿ, ಮಾಡ್ತೀವಿ ಅಂತ. ಮಳೆ ಬಿಟ್ಟು 1 ವಾರಕ್ಕೆ ನಾವು ಸುಮಾರು 1 ವಾರ 10 ದಿನದಲ್ಲಿ ನಾವು ರಸ್ತೆ ದುರಸ್ತಿ ಗುಂಡಿ ಮುಚ್ಚೋ ಕೆಲಸ ಪ್ರಾರಂಭ ಮಾಡಿದ್ವಿ. ಇನ್ನು ಒಂದೂವರೆ ತಿಂಗಳಲ್ಲಿ ಸಂಪೂರ್ಣ ರಸ್ತೆಗಳನ್ನ ಗುಂಡಿ ಮುಚ್ತೀವಿ. PWD ರಸ್ತೆಗಳನ್ನ. ಅದಾದಮೇಲೆ PRDನೂ ಕೆಲವು ಎಷ್ಟು ಸಾಧ್ಯ ಉಂಟು ಅಷ್ಟು ಗುಂಡಿ ಮುಚ್ಚುವಂಥ ಕೆಲಸಗಳನ್ನು ಮಾಡ್ತೀವಿ. ಇದಲ್ಲದೆ ವರ್ಸ್ಟ್ ರೀಚ್ ಏನಿದೆ ಅದಕ್ಕೆ ಮರು ಡಾಂಬರೀಕರಣ ಆಗ್ತಾಯಿದೆ. ಇನ್ನು ಜೈಪುರದ ಹರಿಹರಪುರದಲ್ಲಿ ಮರು ಡಾಂಬರೀಕರಣ ಆಗ್ತಾಯಿದೆ. ಎನ್ನಾಪುರ ಬೈಪಾಸ್ ಆಗ್ತಾಯಿದೆ. ಇನ್ನೂ ಕುದುರೆಗುಂಡಿ ರಸ್ತೆ ಮರು ಡಾಂಬರೀಕರಣ ಆಗ್ತಾಯಿದೆ. ಅದಲ್ಲದೆ ಈಗೇನು ನಾವು ಮಂಜೂರಾಗಿ ಟೆಂಡರ್ ಕರೆದಿದ್ದೀವಿ, ಇದಲ್ಲದೆ ಆಮೇಲೆ ಜೈಪುರ ರಸ್ತೆ ಅಗಲೀಕರಣದ ಕೆಲಸ ಆಗ್ತದೆ. ಈಗ ನಿನ್ನೆ ಪೂಜೆ ಮಾಡಿದ್ವಿ, ಗುದ್ಲಿ ಪೂಜೆ. ಹರಿಹರಪುರದನ್ನು ಮಾರ್ಕ್ ಮಾಡಿ ರಸ್ತೆ ಅಗಲೀಕರಣದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಡಾಂಬರೀಕರಣನ ಮಾಡ್ತೀವಿ. ಈ ಥರ ಸುಮಾರು. ಆಮೇಲೆ ವಸ್ತಾರೆಯಿಂದ ಶೃಂಗೇರಿ ತನಕ ರಸ್ತೆ ಡೆವಲಪ್ ಮಾಡ್ತೀವಿ. ಎಲ್ಲೆಲ್ಲಿ ಹಾಳಾಗಿದೆ ನಯನ ಮೋಟಮ್ನವರು ನಾವು ಸೇರಿ ಮಾಡ್ತೀವಿ. ಅದ್ರ ಜೊತೆಗೆ ಕೊಪ್ಪದಿಂದ ಕೋರ್ಲುಕೊಪ್ಪ ವಯ ಎನ್ನಾಪುರ ಕೋರ್ಲುಕೊಪ್ಪಕ್ಕೆ ಹೋಗೋ ರಸ್ತೆನೂ ಕೂಡ ಈಗಾಗಲೇ ಮರು ಡಾಂಬರೀಕರಣದ ಕೆಲಸ ಪ್ರಾರಂಭ ಆಗಿದೆ. ಪ್ಯಾಚ್ ವರ್ಕು ನಡೀತಾ ಇದೆ. ಈ ಎಲ್ಲ ರಸ್ತೆಗಳನ್ನು ಹಂತವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ. ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಹೆಚ್ಚು ಕಡಿಮೆ ಜಿಲ್ಲಾ ಪರಿಷತ್ತು, ತಾಲೂಕು ಪಂಚಾಯಿತಿ, ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ, ವಿಶೇಷ ಅನುದಾನ, ಮಲೆನಾಡು ಅಭಿವೃದ್ಧಿ ಮಂಡಳಿ ಎಲ್ಲ ಸ್ವಲ್ಪ ಹಣ ತಂದು ಸುಮಾರು ಒಂದು 15-20 ಕೋಟಿ ರೂಪಾಯಿ ವರ್ಕನ್ನು ಜಿಲ್ಲಾ ಪರಿಷತ್ತು ರಸ್ತೆಗಳಿಗೆ ಗುಂಡಿ ಮುಚ್ಚೋ ಕೆಲಸ, ಸ್ವಲ್ಪ ಸೈಡ್ ಲೋರಿಂಗು, ಜಂಗಲ್ ಕ್ಲಿಯರಿಂಗ್ ಇವೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಈಗ ಅವನು ಕೂಡ ಪ್ರಾರಂಭ ಮಾಡ್ತೀವಿ. ಈಗ ಮಳೆಗಾಲದಲ್ಲಿ ನಾವಾದರೆ ಅಟ್ಲೀಸ್ಟು ವೆಟ್ ಮಿಕ್ಸಿಗೆ ಸಿಮೆಂಟ್ ಮಿಕ್ಸ್ ಮಾಡೋಕ್ಕೆ ಏನೋ ತಾತ್ಕಾಲಿಕ ರಿಪೇರಿ ಮಾಡಿದ್ವು, ಏನು ಪೂರ ಹಂಗೆ ಬಿಡಲಿಲ್ಲ. ಅವರನ್ನು ನಾನು ನೋಡಿದ್ದೀನಿ. ರಸ್ತೆ ಬದಿಲಿ ಗುಂಡಿ ಕಿತ್ತೋಗಿ ರಸ್ತೆ ಬದಿಲಿರೋ ಜಲ್ಲಿ ಜೋಡಿಸೋರು ಅದಕ್ಕೊಂದು ಕುಕ್ಕೆ ಮಣ್ಣಾಕೆ ಹೋಗೋರು, ಅಷ್ಟೇ ಮಾಡ್ತಿದ್ದವ್ರು ಗುಂಡಿ ಮುಚ್ಚೋದು. ಆಯಿತಾ, ನಾವು ಬಂದಮೇಲೆ ಗುಣಮಟ್ಟದ ಗುಂಡಿ ಮುಚ್ಚುವ ಕೆಲಸಗಳನ್ನು ಮಾಡಿದ್ದೀವಿ, ಮುಂದೇನೂ ಮಾಡ್ತೀವಿ. ಅಭಿವೃದ್ಧಿ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು. ಅವರು ರಸ್ತೆ ಹಾಳಾಗಿದೆ ಅಂತ ಟೀಕೆ ಮಾಡಿದರೆ ನಾನು ಸ್ವಾಗತ ಮಾಡ್ತೀನಿ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಮುಖಂಡರುಗಳು ಅಲ್ಲಲ್ಲಿ ಭಾಷಣ ಮಾಡಿದ್ರೆ ನಾನು ಸ್ವಾಗತಿಸ್ತೀನಿ. ಹಾಳಾಗಿರೋದು ಹೌದು, ಇಲ್ಲ ಅಂತ ಒಪ್ಪೋದಿಲ್ಲ. ಅದನ್ನು ರಿಸ್ಟೋರ್ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಮಳೆ ಬಿಡ್ದಲ್ಲೇ ಯಾರೂ ಗುಂಡಿ ಮುಚ್ಚೋಕ್ಕಾಗ್ತಿಲ್ಲ. ಅವರು ಇದ್ರ ಮುಚ್ಚಾರ? BJP ಅಧಿಕಾರದಲ್ಲಿ ಇದೆಯಲ್ಲ, ನ್ಯಾಷನಲ್ ಹೈವೇದು ಮುಚ್ಚಿದಾರ? ನ್ಯಾಷನಲ್ ಹೈವೇ ಬರೀ ಅವ್ರದ್ದೇ ಅಲ್ಲ ದುಡ್ಡು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಕೊಟ್ಟು ತೆರಿಗೆ ನಮಗೆ ಕೊಡೋ ಅಂಥದ್ದು. ಮುಚ್ಚಿದಾರ ಗುಂಡಿನ? ನಾವಾದರೂ ಮುಚ್ಚಿಸ್ತಾ ಇದ್ವಿ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ. ಹಾಗಾಗಿ ಅದಕ್ಕೊಂದು ಪೂರಕ ವಾತಾವರಣ ನಿರ್ಮಾಣ ಆಗಬೇಕು, ಆದಮೇಲೆ ಮಾಡೋಕ್ಕೆ ಸಾಧ್ಯ. ಅವ್ರು ಹೇಳ್ತಾರೆ ಮಳೆಗಾಲದಲ್ಲಿ ಗುಡಿ ಬಿಚ್ಚಿ ಮತ್ತೆ ಕಿತ್ತೋಗ್ತದೆ, ಮತ್ತು ಅವರೇ ಕಳಪೆ ಕಾಮಗಾರಿ ಅಂತ ಹಾಕ್ತಾರೆ. ಹಾಗಾಗಿ ಅವರಿಗೆ ಅಭಿವೃದ್ಧಿ ಮುಖಾಂತರ ಉತ್ತರ ಕೊಡ್ತೀನಿ ನಾನು. ಸರಿ, ಶೃಂಗೇರಿದು ಒಂದು ಬ್ಯಾರೇಜ್ ನಿರ್ಮಾಣ ಅದು 89 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈಗ ಶೃಂಗೇರಿ ಬಹಳ ದೊಡ್ಡ ಒಳ್ಳೆ ಧಾರ್ಮಿಕ ಕ್ಷೇತ್ರ, ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಹಾಗಾಗಿ ಅಲ್ಲಿ ಬಂದು ಶೀಲ್ಡ್ ಫಾರ್ಮ್ ಆಗಿ ಅದು ತುಂಗಾ ನದಿ ಅನಿಸೋದೇ ಇಲ್ಲ ಆ ದೇವಸ್ಥಾನ ಹತ್ರ. ಆಮೇಲೆ ಅಲ್ಲಿ ಭಾಳ ವಿಶೇಷವಾದಂಥ ಒಂದು ಜಾತಿಯ ಮೀನಿದೆ. ಆ ಮೀನು ಹಂತವಾಗಿ ಕ್ಷೀಣಿಸ್ತಾ ಇದೆ ಮತ್ತು ಒಳಲ್ಲಿ ಫ್ಲಡ್ ಬಂದಾಗ ಹರಿದೋಗ್ತಾ ಇದೆ. ಅದನ್ನು ಆ ಸಂತತಿನೂ ಮಾಯ ಆಗ್ತಾಯಿದೆ. ಆ ಸಂತತಿನೂ ಬೆಳಿಬೇಕು, ಪ್ರವಾಸಿಗರಿಗೆ ಒಳ್ಳೆ ಮನೋರಂಜನೆ ಸಿಗಬೇಕು. ಶೃಂಗೇರಿ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಮಲೆನಾಡಿನ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ, ಜೊತೆಗೆ ನಗರದಿಂದ ಬರೋಂಥ ಕುಲುಷಿತ ನೀರನ್ನೆಲ್ಲವೂ ನಾವೊಂದಲ್ಲಿ
ಸ್ಮಾಲ್ ಬ್ಯಾರೇಜ್ ಕಟ್ಟಿ ಅದನ್ನೇ ಸಪ್ರೇಟ್ ಒಂದು ಪಿಟ್ ಮಾಡಿ ಲಿಫ್ಟ್ ಮಾಡಿ ಫಿಲ್ಟ್ರ್ ಮಾಡಿ ಅದನ್ನು ಜಮೀನುಗಳಿಗೆ ನೀರು ಕೊಡುವಂಥ ಕೆಲಸ, ಮತ್ತು ಹೆಚ್ಚಿಗೆ ಬಂದರೆ ಮತ್ತೆ ಒಳಗೆ ಶುದ್ಧಿ ಮಾಡಿ ಮತ್ತೆ ಬಿಡೋ ಅಂಥ ಕೆಲಸಕ್ಕೆ ಈಗಾಗಲೇ 89 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನೀರಾವರಿ ಸಚಿವರಾದಂಥ ವಿಶೇಷವಾಗಿ ಅವರು ಸ್ವತಃ ಪರ್ಸ್ನಲಿ ತಗೊಂಡು ಅದನ್ನ ಮಾಡಲೇಬೇಕು ನಾನು ಅಂತೇಳಿ ಮಾತು ಕೊಟ್ಟಿದ್ದೀನಿ ಅಂತೇಳಿ ಹಠ ಮಾಡಿ ಆ ಕೆಲಸ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದೀಗ ಸರ್ವೆ ಎಲ್ಲ ಆಗ್ತಾಯಿದೆ, ಅದಾದಮೇಲೆ ಅದನ್ನು ಪ್ರಾರಂಭ ಮಾಡ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.